ರಹಸ್ಯದ ಕುರಿತು ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ತನಿಖೆ ವೇಳೆ ಹಲವು ವಿಷಯ ಹೊರಬಂದಿದ್ದು, ನೇತ್ರಾವತಿ ತೀರ, ಬಂಗ್ಲೆಗುಡ್ಡ ಕಾಡು ಸುತ್ತಿ 3 ಸ್ಥಳಗಳ ಬಗ್ಗೆ ಬುರುಡೆ ಗ್ಯಾಂಗ್ ಬ್ಲೂ ಪ್ರಿಂಟ್ ರೆಡಿ ಮಾಡಿತ್ತಂತೆ. ಕನ್ಯಾಡಿ, ಬೋಳಿಯಾರ್ನಲ್ಲಿ ಚಿನ್ನಯ್ಯ ಶವ ಹೂತಿರಲಿಲ್ವಂತೆ. ಆದ್ರೂ ಆ ಜಾಗಗಳನ್ನ ಬುರುಡೆ ಗ್ಯಾಂಗ್ ಬ್ಲೂ ಪ್ರಿಂಟ್ನಲ್ಲಿ ಸೇರಿಸಲಾಗಿತ್ತಂತೆ. ಪ್ರತಿದಿನ ಉತ್ಖನನದ ಬಳಿಕ ತಿಮರೋಡಿ ಮನೆಯಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇತ್ತಂತೆ. ಆದರೆ ಚಿನ್ನಯ್ಯ ತೋರಿಸಿದಂತಹ ಜಾಗಗಳಲ್ಲಿ ಕಳೆಬರ ಸಿಗದ ಹಿನ್ನೆಲೆ ಬುರುಡೆ ಗ್ಯಾಂಗ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಬುರುಡೆ ಪ್ರಕರಣದ ತನಿಖೆ ಜೋರಾಗಿದೆ. ಎಸ್ಐಟಿ ಕಚೇರಿಯಲ್ಲಿ ಭಾರಿ ಬೆಳವಣಿಗೆಗಳು ನಡೆದಿದೆ. ಇನ್ನು ಬೆಂಗಳೂರಲ್ಲಿ ಸ್ಥಳ ಮಹಜರು ಮುಗಿಸಿ ಈಗಾಗಲೇ ಚಿನ್ನಯ್ಯನನ್ನ ಬೆಳ್ತಂಗಡಿಗೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಎಸ್ಐಟಿ ಎಸ್ಪಿ ಸೈಮನ್ ಆಗಮಿಸಿದ್ದಾರೆ. ತಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದ ಜೊತೆ ಆಗಮಿಸಿರೋ ಸೈಮನ್ ಅನೇಕ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮಂಡ್ಯದ ಮಹಿಳೆಯೊಬ್ಬರ ಸ್ಫೋಟಕ ಹೇಳಿಕೆ ಇನ್ನೊಂದು ಆಯಾಮವನ್ನೇ ನೀಡಿದೆ. 2012ರಲ್ಲಿ ಧರ್ಮಸ್ಥಳಕ್ಕೆ ತೆರಳಿದ್ದ ಮಹಿಳೆ ಯುವತಿಯೊಬ್ಬಳ ಕಿಡ್ನಾಪ್ ಅನ್ನ ಕಣ್ಣಾರೆ ಕಂಡಿದ್ರಂತೆ. ನಾನು ಕಣ್ಣಾರೆ ಕಂಡಂತಹ ದೃಶ್ಯವನ್ನ ನಿಮ್ಮ ಮುಂದೆ ಹೇಳ್ತೀನಿ ಅಂತ ಮಹಿಳೆ ಹೇಳಿದ್ದಾರೆ. ಕಾರು, ಬೈಕ್, ಆಟೋದಲ್ಲಿ ಬಂದಿದ್ದಂತಹ ಯುವಕರು ಒಬ್ಬ ಯುವತಿಯನ್ನ ಕಾರ್ನಲ್ಲಿ ಕರೆದೊಯ್ದಿದ್ದನ್ನ ನಾನು ಕಣ್ಣಾರೆ ನೋಡಿದ್ದೇನೆ ಅಂತ ಮಹಿಳೆ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಆ ಮಹಿಳೆ ಹೇಳಿದ್ದಾರೆ. ಹುಡುಗಿ ಹೋದ್ಲು ಆ ಕಡೆಯಿಂದ. ಒಂದು ಯೂನಿಫಾರ್ಮ್ ಹಾಕೊಂಡಿದ್ದವಳು, ಸ್ಕೈ ಬ್ಲೂ ಕಲರ್ ಟಾಪು ಮತ್ತು ಒಂದು ಬ್ಲೂ ಕಲರ್ ಪ್ಯಾಂಟು, ಬ್ಲೂ ಕಲರ್ ವೇಲ್ ಹಾಕೊಂಡಿದ್ಲು, ಒಂದು ಛತ್ರಿ ಹಿಡ್ಕೊಂಡಿದ್ಲು. ಹುಡುಗಿ ಪಾಸ್ ಆಗ್ತಾ ಇರಬೇಕಾದ್ರೆ ಆ ಹುಡುಗಿ ನನ್ನೊಂದು ಸೆಕೆಂಡ್ ಹಿಂಗೆ ತಿರುಗಿ ನೋಡಿದ್ಲು. ಅವಳು ನಿಂತ್ಕೊಂಡ್ವಿ, ಒಂದು 2-3-4 ನಿಮಿಷ ಆಗಿರ್ಬೋದು. ಆ ಹುಡುಗಿ ಅಲ್ಲಿ ಇಲ್ಲಿಂದ ಹೋಯ್ತಲ್ಲ, ಆ ಹುಡುಗಿ ಜೋರಾಗಿ ಕಿರ್ಚ್ಕೊಂಡ್ಲು ಅಲ್ಲಿ. ಆದರೆ ಅವಾಗ ಹುಡುಗಿ ಅಂತ ಗೊತ್ತಿಲ್ಲ, ತಿರುಗಿ ನೋಡಿದೆ ಅದೇ ಹುಡುಗಿ. ಅವಳು ಮರದ ಮರೆಯಲ್ಲಿ ನಿಂತಿದ್ದವರು, ನಾವು ಹಿಂಗೆ ಬಂದು ತಿರುಗಿ ನೋಡಿದೆ ಅದೇ ಹುಡುಗಿ. ಅದು ಯಾಕೆ ಹುಡುಗಿ ಇಲ್ಲಿ ಚೆನ್ನಾಗಿ ಹೋಯ್ತಲ್ಲ, ಅದೇ ನಾನು ಹೇಳಿದ್ನಲ್ಲಮ್ಮ, ಆ ಹುಡುಗಿ ಅಲ್ಲಿ ಕಿರ್ಚ್ಕೊತಾ ಇದೆ. ಅಲ್ಲೊಂದು ಕಾರ್ ಬಂತು, ಬೂತ್ ಕಲರ್ ಕಾರ್ ಬಂದಿದೆ, ಅಲ್ಲೊಂದು ಆಟೋನು ಅಲ್ಲೇ ನಿಂತ್ಕೊತು, ಬೈಕ್ಗಳು ಅಲ್ಲೇ ನಿಂತವೆ. ಇವರೆಲ್ಲ ಏನು ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ, ನೀವು ಬನ್ನಿ ಅಂದ್ಬಿಟ್ಟು ನಾನು ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಹುಡುಗಿ ಜೋರಾಗಿ ಕಿರ್ಚ್ಕೊಂಡಾಗ ಆ ಹುಡುಗಿ ತಲೆ ಒಂದು ಕಡೆ ಕೈ ಇಲ್ಲಿ ಹಾಕೊಂಡಿದ್ದಾರೆ, ಒಂದು ಕೈನ ಹಿಂಗೆ ನುಡ್ಸಿದ್ದಾರೆ. ಅವ್ಳ ಛತ್ರಿ ಕೆಳಗಡೆ ಬೀಳ್ತು, ಮತ್ತು ಇನ್ನೊಂದು ಖರ್ಚಿಫೋ ಏನೋ ಗೊತ್ತಿಲ್ಲ, ಅದು ಕೆಳಗಡೆ ಬೀಳ್ತು. ಆ ಹುಡುಗಿ ಬಗ್ಗಕ್ಕೆ ಅಂತ ತಗೊಂಡಾಗ ಕೈನ ಹಿಂದಕ್ಕೆ ನುಲ್ಸಿದ್ರು ಅವರು. ಸರಿ ಅಂದ್ಬಿಟ್ಟು ಆಮೇಲೆ ಹುಡುಗಿ ಬಾಯಿನ ಯಾವುದೋ ಒಂದು ವಸ್ತು ಇತ್ತು, ಬಾಯಿನೋ ಮೂಗ್ನೋ ಏನೋ ಮುಚ್ಚಿದ್ರು ಅವರು. ಹುಡುಗಿ ಸೌಂಡ್ ನಿಂತೋಯ್ತು. ಬ್ರದರ್, ಇದು ಇಲ್ಲೊಂದು ಹುಡುಗಿ ಯಾಕೆ ಹಂಗೆ ಕಿರ್ಚ್ಕೊಂತಲ್ಲ ಹುಡುಗಿ, ಅದೇನು ಕಾರು ಅದೆಲ್ಲ ಬಂದು ಇತ್ತಲ್ಲ, ಕಾರೊಳಗೆ ಹಾಕೊಂಡು ಹೋದ್ರ ಹೆಂಗೆ ಅಂತ ಹೇಳಿದೆ. ಅದು ಅವ್ರ ಮನೆಯಿಂದ ಅವಳು ಬೇಜಾರಲ್ಲಿ ಬಂದಿದ್ಲು. ಅದಕ್ಕೆ ಆ ಹುಡುಗಿನ ಅವ್ರ ಮನೆಯವರು ಬಂದು ಕರ್ಕೊಂಡು ಹೋದ್ರು ಅಂತೇಳಿ. ಕರ್ಕೊಂಡು ಹೋಗಿಲ್ಲ, ಅವರು ಬಲವಂತವಾಗಿ ಇದು ಮಾಡ್ಕೊಂಡಿದ್ದಾರೆ. ಕೈ ಎಲ್ಲ ಹಿಂದಕ್ಕೆ ನುಲ್ಚಿದ್ರು, ಹುಡುಗಿ ಜೋರಾಗಿ ಕಿರ್ಚ್ಕಂತು ಹಿಂಗೆಲ್ಲ ಮಾಡ್ತಲ್ಲ ಅಂದರೆ ಅದು ಏನೂ ಇಲ್ಲ, ನೀವು ಹೋಗಿ. ಧರ್ಮಸ್ಥಳದಲ್ಲಿ ಬಿಜೆಪಿ ಬೃಹತ್ ಸಮಾವೇಶ ನಡೆಸುತ್ತಿದೆ. ಈಗಾಗಲೇ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟ ಬಿಜೆಪಿ ನಾಯಕರು ಮಂಜುನಾಥನ ದರ್ಶನ ಪಡೆದುಕೊಂಡಿದ್ದಾರೆ. ಕಾಲ್ನಡಿಗೆ ಮೂಲಕ ಸಮಾವೇಶಕ್ಕೆ ಬಿಜೆಪಿ ಬಂದಿದ್ದು, ಬೃಹತ್ ಸಮಾವೇಶದಲ್ಲಿ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಇವತ್ತು ಧರ್ಮಸ್ಥಳ ಚಲೋ ಏನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಹೋರಾಟ ಆಗಬಾರದು ಅಂತ ಹೇಳಿದ್ರೆ ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಈ ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರ ನಡೀತಾ ಇದೆ, ಇದರ ಸಂಪೂರ್ಣ ತನಿಖೆಯನ್ನ NIA ಸಿಬಿಐ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹಪಡಿಸಿ ನಾವೆಲ್ಲ ಹಿಂದೂ ಅಂತ ಬಂದಿರೋದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಬಂದಿರೋದು. ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ನಾವು ನಾಳೆಯಿಂದ ಧರ್ಮಸ್ಥಳಕ್ಕೆ ಬರ್ತೀರಿ. ಬಾಣ ಇವತ್ತೇ ಬಂದ್ಬಿಡು, ಹೆಲಿಕಾಪ್ಟರ್ ಹತ್ತ ಇಲ್ಲೇ ಬಾ, ಇಲ್ಲೇ ನಿಮ್ ಚೇರ್ ಹಾಕೋತಿರ್ತೀರಿ. ಯಾರು DK ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ ದಮ್ ಇದೆಯಾ ಬರಕ್ಕೆ? ನಿಮ್ಗೆ ಗೌರವ ಇದೆಯಾ ಬರಕ್ಕೆ? ಇಲ್ಲಿ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಬರಕ್ಕೆ? ಇಲ್ಲಿ ಇವತ್ತು ಯಾರು ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ, ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ, ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರದವರು ಅಂತ? ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯಿತು ಅಂತ? ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ, ತುಷ್ಟೀಕರಣದ ಪರವಾಗಿ, ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು, ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂತಹದ್ದು
ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರೆ. ದೇಶದ ಹಿತದ ದೃಷ್ಟಿಯಿಂದ ಮೇಲೆ ನಮ್ಮ ಸರ್ಕಾರ ಇದೆ. ನಾನು ನಮ್ಮ ಪೂಜ್ಯ ಖಾವಂದರಿಗೂ ಹೇಳಲಿಕ್ಕೆ ಬಯಸ್ತೀನಿ, ಯಾರು ಏನೇ ಪ್ರಯತ್ನ ಮಾಡಲಿ ನಿಮಗೆ ಅಣ್ಣಪ್ಪನ ಆಶೀರ್ವಾದ ಇದೆ, ಮಂಜುನಾಥನ ಅನುಗ್ರಹ ಇದೆ, ಇಷ್ಟೊಂದು ಜನರ ಭಕ್ತರ ಬೆಂಬಲ ಇದೆ. ಇಲ್ಲೆಲ್ಲದರ ಸಲುವಾಗಿ ಇದರ ಎಲ್ಲದರ ಜೊತೆಗೆ ಮೇಲೆ ಮೋದಿ ಸರ್ಕಾರ ಇದೆ ಅನ್ನುವಂತಹ ಸಂಗತಿಯನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಈ ವೇಳೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಸಂದೇಶ ರವಾನಿಸಿದ್ದು, ಎಸ್ಐಟಿ ತನಿಖೆ ಆಗ್ತಾ ಇರೋ ಹಿನ್ನೆಲೆ ಹೆಚ್ಚು ಮಾತಾಡಲ್ಲ. ಹಲವು ದಿನಗಳಿಂದ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರೋ ಕೆಲಸ ಆಗ್ತಾ ಇದೆ. ಇದರಿಂದ ನಾನು ನೊಂದಿದ್ದೇನೆ. ನಾವು ಸತ್ಯದ ಕಡೆ ನಡೆಯುವವರು, ನಮಗೆ ಭಯ ಇಲ್ಲ. ಎಸ್ಐಟಿ ಮೇಲೆ ನಂಬಿಕೆ ಇದೆ. ಸತ್ಯ ಹೊರಗೆ ಬರುತ್ತೆ. ನೀವೆಲ್ಲ ಕ್ಷೇತ್ರದ ಪರ ನಿಂತಿರೋದು ತುಂಬಾ ಖುಷಿ ಕೊಟ್ಟಿದೆ. ನೀವೇ ಈ ಕ್ಷೇತ್ರದ ಸಂಪತ್ತು ಅನ್ನುವ ಸಂದೇಶ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲಿನ ಅವಹೇಳನವನ್ನ ಖಂಡಿಸಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಜನಾಗ್ರಹ ಸಭೆಯನ್ನ ನಡೆಸಲಾಗಿದೆ. ಪಕ್ಷ ಭೇದವನ್ನ ಮರೆತು ವಿವಿಧ ಪಕ್ಷದ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿದ ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ, ಸತತ 3 ತಿಂಗಳ ಕಾಲ ಕ್ಷೇತ್ರದ ಬಗ್ಗೆ ನಡೆಯುತ್ತಿದ್ದಂತಹ ಎಲ್ಲಾ ವಿದ್ಯಮಾನಗಳನ್ನ ಗಮನಿಸಿದ್ದೇನೆ. ಸುಮಾರು 300 ಪುಟದ ದಾಖಲೆಗಳನ್ನ ಪರಿಶೀಲಿಸಿದ್ದೇನೆ. ಆ ಬಳಿಕ ಸತ್ಯ ಧರ್ಮಸ್ಥಳದ ಪರ ಇದೆ ಅಂತ ತಿಳಿದುಕೊಂಡಿದ್ದೇನೆ. ನಾನು ಧರ್ಮಸ್ಥಳದ ಪರವಾಗಿ ಪ್ರತಿಭಟನೆಗೆ ಧುಮುಕಿದ್ದೇನೆ. ತಮ್ಮ ಸ್ವಾರ್ಥಕ್ಕಾಗಿ ಕೆಲವರು ಕ್ಷೇತ್ರದ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ವಿಚಾರದ ಬಗ್ಗೆ ಮೈಸೂರಲ್ಲಿ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ, ಬಿಜೆಪಿಯವರು ರಾಜಕೀಯ ಲಾಭಕ್ಕೆ ಮಾಡ್ತಿದ್ದಾರೆ, ಆದರೆ ಲಾಭ ಸಿಗಲ್ಲ. ನಮಗೆ ಧರ್ಮಸ್ಥಳದ ಬಗ್ಗೆ ಅಪಾರ ಗೌರವವಿದೆ. ಎಸ್ಐಟಿ ರಚನೆ ಆದಾಗ ಬಿಜೆಪಿ ಯಾಕೆ ವಿರೋಧ ಮಾಡಲಿಲ್ಲ? ಕೆಲ ಕಡೆ ಏನೂ ಸಿಗ್ಲಿಲ್ಲ ಅಂತ ಈಗ ಹೋರಾಟಕ್ಕೆ ಮುಂದೆ ಬಂದಿದೆ. ಹಿಂದೂಗಳ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡೋದಲ್ಲ ಅಂತ ಕಿಡಿಕಾರಿದ್ದಾರೆ. ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ. SIT ಆದಾಗ ಯಾಕೆ ಮಾಡಲಿಲ್ಲ? ಆಮೇಲೆ ಭಾಳ ದಿನಗಳ ನಂತರ ಏನೂ ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕ್ಕೆ ಶುರು ಮಾಡೋದು. ಹಿಂದೂಗಳು ಅಂತಂದರೆ ರಾಜಕೀಯ ಮಾಡೋದಲ್ಲ. ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ. SIT ಆದಾಗ ಇನ್ನು ಇದೇ ವಿಚಾರವಾಗಿ ಶಾಸಕ ಬಂಗಾರಪೇಟೆ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದು, ಬಿಜೆಪಿಯವರು ಈ ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಳ್ತಾ ಇದ್ದಾರೆ, ಆದರೆ ಇದರಿಂದ ಬಿಜೆಪಿಯವರಿಗೆ ಯಾವುದೇ ಲಾಭ ಆಗಲ್ಲ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, RV ದೇಶಪಾಂಡೆ, ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇವತ್ತೇನಿವರು ಬಿಜೆಪಿ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. SIT ಮಾಡೋ ಉದ್ದೇಶ ಏನು ಅಂದ್ರೆ, ಪದೇ ಪದೇ ಇದೇ ರೀತಿ ಧರ್ಮಸ್ಥಳದ ಮೇಲೆ ಅನೇಕರು ಆಪಾದನೆಗಳನ್ನು ಮಾಡ್ತಾ ಇದ್ರು. ಅವೆಲ್ಲವೂ ಕೂಡ ಒಂದು ಬಾರಿ ತೀರ್ಮಾನ ಆಗ್ಬಿಡ್ಲಿ, ಆ ಧರ್ಮಸ್ಥಳದ ಮೇಲೆ ಬರತಕ್ಕಂಥ ಅಪವಾದ ಕಳೆದೋಗ್ಬಿಡ್ಲಿ ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಇವತ್ತು SIT ರಚನೆ ಮಾಡಿ ತನಿಖೆ ಮಾಡಿದ್ಮೇಲೆ ಇವತ್ತು ಗೊತ್ತಾಯಿತು ಅಲ್ಲಿ ಏನು ಕೂಡ ಸತ್ಯಾಂಶ ಇಲ್ಲ. ಇಂಥ ನಿಟ್ಟಿನಲ್ಲಿ NIA ಕೂಡ ಅಗತ್ಯ ಇಲ್ಲಿ ಉದ್ಭವಿಸೋದಿಲ್ಲ. ಎರಡನೇದಾಗಿ ಏನ್ ಪತ್ರಿಕೆನೇ ಬಂದಿದೆ ತಿಳ್ಕೊಂಡ್ರೆ ಅದು ಏನ್ ಸಿಕ್ಕಿದೆ ನೋಡಿ. ಬಿಜೆಪಿ JDS ಸಮಾವೇಶ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಾ ಕೇಳುದಿಲ್ಲ. ಆದ್ರೆ ಯಾರು ವಿರೋಧ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ, ಆ ಪವಿತ್ರ ಸ್ಥಾನಕ್ಕೆ, ಧರ್ಮಾಧಿಕಾರಿಯ ಇದಕ್ಕೆ, ನಾವು ಧರ್ಮಾಧಿಕಾರಿಗಳು ಶಿಷ್ಯರು, ಅವ್ರು ನಮ್ಮಲ್ಲಿ ಬಹಳ ಪ್ರೀತಿ ಇದೆ, ವಿಶ್ವಾಸ ಇದೆ. ಹಾಗಾಗಿ ಬಿಜೆಪಿಯವರು JDS ಅವರು ರಾಜಕೀಯವಾಗಿ ಇದು ಬಳಸ್ಬೇಕಂತ ಅವರು ಸದಿಚ್ಛೆ ಮನಸ್ಸು ಇದ್ರೆ, ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು ಮತ್ತೆ ಷಡ್ಯಂತ್ರ ನಡೆಸ್ತಾ ಇರೋರು ಯಾರು? ಸತ್ಯಾಂಶ ಹೊರಗೆ ಬರೋದಕ್ಕಿಂತ ಮುಂಚೆನೆ ಇವರೆಲ್ಲ ಧರ್ಮಸ್ಥಳ ಚಲೋ ಮಾಡ್ತಾರೆ, ಚಾಮುಂಡೇಶ್ವರಿ ಚಲೋ ಮಾಡ್ತಾರೆ. ನಾನು BJಪಿಯವ್ರಿಗೆ ಕೇಳ್ತೀನಿ, ಯಾವತ್ತನ ಒಂದ್ಸರಿ ದಿಲ್ಲಿ ಚಲೋ ಮಾಡ್ರಪ್ಪ ನೀವು. ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋವಂಥ ಅನ್ಯಾಯ ಏನು ನಮ್ಮ ರಾಜ್ಯದ ಮೇಲೆ ಆಗ್ತಾ ಇದೆ, ಅದ್ರ ಬಗ್ಗೆ ಯಾವಾಗ ಧ್ವನಿ ಎತ್ತೀರಾ? ಏನು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಏನಿದೆ ಅಪ್ಪ ಇದರಲ್ಲಿ NIA ಕೊಡೋದು ಅಷ್ಟಿದು ಇದ್ರೆ ಹೋಗಿ ಕೊಡಿ. SIT ವೆಲ್ಕಮ್ ಮಾಡಿದ್ರು ಅವರೇ ಆಯ್ತಲ್ಲ. SIT ಯಾಕೆ ವೆಲ್ಕಮ್ ಮಾಡಬೇಕಾಗಿತ್ತು? SIT ಪ್ರಾರಂಭ ಆದ ನಂತರ ಏನು ಇನ್ವೆಸ್ಟಿಗೇಷನ್ ಏನು ಸಿಕ್ಕಿದ್ರೆ ಏನು ಮಾಡ್ತಾರಂತ, 2-3 ಬಾಡಿ ಸಿಕ್ಕಿದ್ರೆ ಏನು ಮಾಡ್ತಾರಂತ ಅವಾಗ ಅವ್ರ ನಿಲುವು ಏನಿತ್ತಂತ ಅವಾಗ ವೆಲ್ಕಮ್ ಮಾಡಿಬಿಟ್ರು. 2-3 ವಾರ ಆಯ್ತು, ಯಾವ್ದು ಬಾಡಿ ಸಿಗ್ಲಿಲ್ಲ. ಅದಕ್ಕೆ ಮೆಲ್ಲಕ್ಕಾಗಿ ರಾಜಕೀಯ ಲಾಭ ತೊಗೊಳ್ಳಿಕ್ಕೆ ಹೋಗ್ತಾ ಇದಾರೆ.
ಧರ್ಮಸ್ಥಳದಲ್ಲಿ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆ ಕಾಂಗ್ರೆಸ್ನಿಂದಲೂ ಕೌಂಟರ್ ಪ್ರತಿಭಟನೆ ಮಾಡಲಾಗಿದೆ. ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಬಳಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ಮಾಡಿದ್ರು. ಬುರುಡೆ ಬಿಡುತ್ತಿರುವಂತಹ ಬಿಜೆಪಿ ನಾಯಕರಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ತೇಜಸ್ವಿ ಸೂರ್ಯ, ಆರ್ ಅಶೋಕ್, ವಿಜಯೇಂದ್ರ ವೇಷ ಧರಿಸಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿ ನಾಯಕರಿಂದಲೇ ಧರ್ಮಸ್ಥಳ ಅಪವಿತ್ರವಾಗ್ತಾ ಇದೆ, ಧರ್ಮದ ಹೆಸರಿನಲ್ಲಿ ರಾಜಕೀಯ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ.